ಹರಿ ಓಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇ ರತನಯಂ ಶ್ರೀನಿವಾಸಂ ಭಜೆ ನಿಶಂ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ಸೂತೌವಾಚ ಶಯನಂ ಪ್ರಾಪಪರ್ಯಂಕೆ ಶ್ರೀನಿವಾಸೋ ವೃಷಾಕಪಿಃ ತದಾ ಗತಾ ಚ ಸಾ ದೇವಿ ಸೈವಾರ್ಥಂ ಬಕುಲಾ ಶುಭಾ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ಭಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೇ ವೆಂಕಟಗಿರಿ ಮಾಹಾತ್ಮ್ಯೆ ಅದ್ಯ ಕಿಂಚಿತ್ ಕಥಾನುವಾದಃ. ಹರಿ ಓಂ. ಭಗವಾನ್ ಶ್ರೀನಿವಾಸ ಪದ್ಮಾವತಿಯನ್ನು ನೋಡಿ ಮೋಹಿತನಾದಂತೆ ನಾಟಕ ಮಾಡಿ ಪದ್ಮಾವತಿಯ ಮನಸ್ಸಿನ ಮೇಲೆ ತನ್ನ ಪೂರ್ಣವಾದ ಛಾಪು ಮೂಡಿಸಿ ಪದ್ಮಾವತಿಯಿಂದ ಹೊಡಿಸಿಕೊಂಡು ಶ್ರೀನಿವಾಸ ತಾನು ಬಂದವನೇ ಮನೆಯೊಳಗೆ ಮಧ್ಯಾಹ್ನದ ಹೊತ್ತಿನೊಳಗೆ ಗಟ್ಟಿಯಾಗಿ ಚಾದರ್ ಹೊಚ್ಚಿಕೊಂಡು ಮಲ್ಕೊಂಡ್ಬಿಟ್ಟು ನಿನ್ನೆ ಕೇಳಿದೆ. ಆಗ ಸೇವೆ ಮಾಡುವಂತಹ ಬಕುಲಾದೇವಿ ಬಂದು ಎಬ್ಬಿಸ್ತಾಳೆ. ಷಡ್ವಿಧಾನ್ನಂ ಸಮಾದಾಯ ಸೂಪಾಪೋಪ ಸರಸಾನ್ವಿತಂ ರಮಾಪತಿಸ್ತು ಬಕುಲ ಭಕ್ತಿ ಭಾವೇನ ಸಂಯುತ. ಏನು ಷಡ್ವಿಧವಾದ ಅನ್ನವನ್ನು ಮಾಡಿದ್ದೇನೋ, ಸೂಪ ಅಪೂಪ ಹುಳಿ ಅಪೂಪ ಎಲ್ಲ ಅದ್ಭುತ ರುಚಿ ರುಚಿ ರುಚಿಯಾದ ಅಡಿಗೆ ಮಾಡಿದ್ದೇನೆ. ಶ್ರೀನಿವಾಸ ಬೇಗ ಏಳು, ಊಟವನ್ನು ಮಾಡು. ಶ್ವಸಂತಂ, ಯಾವಾಗ ಶ್ರೀನಿವಾಸನನ್ನು ಎಬ್ಬಿಸಲಿಕ್ಕೆ ಹೋಗ್ತಾ ಇದ್ದಾಳೆ ಆಗ ಶ್ರೀನಿವಾಸ ಶ್ವಸಂತಂ ದೀರ್ಘ ನಿಶ್ವಾಸಂ, ಜೋರಾಗಿ ಶ್ವಾಸ ಅಂದರೆ ತಾಯಿಗೆ ಶ್ವಾಸೋಚ್ಛ್ವಾಸ ಕೇಳಿಸಲಿ ಎಂಬುದಾಗಿ ಜೋರಾಗಿ ಮಾಡಿದ. ರುದಂತಂ, ಅಳ್ತಾ ಇದ್ದಾನೆ. ಅಭಾಷಮಾಣ, ಮಾತೇ ಆಡ್ತಾ ಇಲ್ಲ. ಬಭಾಷೆ ಬಕುಲ ಶುಭ. ಆಗ ಬಕುಲಾದೇವಿ ಮತ್ತೆ ಮಾತನಾಡ್ತಾಳೆ. ಬಕುಲ ಉವಾಚ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಕಿಂ ಶೇಷೇ ಪುರುಷೋತ್ತಮ ನ ಕದಾಚಿತ್ ದಿವಾ ಸ್ವಾಪೋ ನ ಕೃತಂ ರೋದನಂ ಹರೇ. ಅಲ್ಲೋ ಮಾರಾಯ ಶ್ರೀನಿವಾಸ, ಏಳು ಏಳು, ಬೇಗ ಎದ್ದೇಳು. ಎಂದೆಂದಿಗೂ ಬೆಳಿಗ್ಗೆ ಮಲಗಿದವನಲ್ಲ ನೀನು. ಅಳುವುದಂತರೂ ನಿನ್ನ ಜೀವನದೊಳಗೆ ನಾನು ನೋಡಿಲ್ಲ. ಅಂದಮೇಲೆ ಯಾಕೆ ಬೆಳಿಗ್ಗೆ ಮಲಗಿದ್ದೀಯಾ? ಎರಡನೇದು ಯಾಕೆ ಅಳ್ತಾ ಇದ್ದೀಯಾ? ಅರ್ಥವಾಗ್ತಾ ಇಲ್ಲ. ಕಿಮರ್ಥಂ ದುಃಖಮೇ ತತ್ತೆ, ಯಾಕೆ ಇಷ್ಟು ದುಃಖ ನಿನಗೆ? ಮನೋಗತಂ ವಾ ಕಿಂ ದೇವ ತದ್ವದಸ್ವ ಯಥಾರ್ಥದ. ನಿನ್ನ ಮನಸ್ಸಿನೊಳಗೆ ಏನಿದೆ ನನಗೆ ಹೇಳಾದರೂ ಹೇಳು.
ಪರಮಾನ್ನಂ ಕೃತಂ ದೇವ, ಅದ್ಭುತವಾದ ಶಾವಿಗೆ ಪಾಯಸವನ್ನು ಮಾಡಿದ್ದೇನೆ. ಭೋಕ್ತುಮಾಗಚ್ಚ, ಊಟ ಮಾಡುವುದಕ್ಕಾಗಿ ಹೇಳುವ, ನಿನಗೆ ಬಹಳ ರುಚಿಯಾದದ್ದು, ನಿನಗೆ ಸೇರುವಂಥದ್ದಲ್ಲ, ಇಷ್ಟವಾದದ್ದು ಅಲ್ವೇ ಮಾಡಿದ್ದೇನೆ, ಬಾ ಬೇಗ ಬಾ. ಹರಿಂ ದೃಷ್ಟ್ವಾ ಹಿರಣ್ಯಾಂಗಿ ಪುನರ್ವಾಕ್ಯ ಮುವಾಚ. ಇಷ್ಟು ಕೇಳಿದಾಗಲೂ ಶ್ರೀನಿವಾಸ ಮಾತನಾಡದೇ ಇದ್ದಾಗ, ಏನು ಯಾವುದಾದ್ರೂ ಹಿರಣ್ಯಾಂಗಿಯನ್ನು ನೋಡಿದೆಯೇನು ನೀನು, ಅಂದ್ರೆ ಚಲುವಿಯನ್ನು ನೋಡಿದೀಯಾ? ನೋಡಿ ಏನಾದರೂ ಮನಸ್ಸು ಮೋಹಿತವಾಯ್ತಾ? ಕಿಂ ದೃಷ್ಟಂ ವಿಪಿನೇ ಕೃಷ್ಣ ಕಿಮರ್ಥಂ ದುಃಖಮಲ್ಬಣಂ, ಅಥವಾ ಬೇರೆ ಇನ್ನೇನಾದರೂ ನೋಡಿದೆಯಾ? ಯಾಕಿಂತ ಪರಿ ದುಃಖವಾಗ್ತಾ ಇದೆ? ಆರ್ತಿಹೀನೋಪಿ, ನಿನಗೆ ಯಾವ ದುಃಖವೂ ಇಲ್ಲ. ಆರ್ತವ ದೃಶ್ಯಸೇ ಕುತಃ, ಅಳುವವರಂತೇಳಿ ಯಾಕೆ ತೋರಿಸ್ತಾ ಇದ್ದೀಯ ನೀನು? ನಿನ್ನ ಮನಸ್ಸಿನೊಳಗೆ ಏನದ ಹೇಳು, ಅದನ್ನು ನಾನು ಮಾಡಿಕೊಂಡು ಬರ್ತೇನೆ. ಆಣೆ ಹಾಕ್ತೇನೆ, ಬಲರಾಮನ ಮೇಲೆ ಆಣೆ, ದೇವಕಿ ವಸುದೇವರ ಮೇಲೆ ಆಣೆ, ನಿನ್ನ ಮನೋಗತವಾದ ಇಷ್ಟಾರ್ಥವನ್ನು ನಾನು ಈಡೇರಿಸ್ಕೊಂಡು ಬರ್ತೇನೆ. ಹೇಳು, ನನ್ನ ಮುಂದೆ ಹೇಳು. ಅಷ್ಟು ಹೇಳಿದ್ರು ಶ್ರೀನಿವಾಸ ಏನೂ ಮಾತನಾಡ್ತಾ ಇಲ್ಲ. ಆಗ ಮೋಹ ಯಾಮಾಸ ಕಾಮಾರ್ಥ ನ ಜಾನಾಮಿ ಜಗದ್ಗುರು ವದ ಗೋವಿಂದ ತತ್ಕಾರ್ಯಂ ಕ್ಷಣ ಮಾತ್ರಾತ್ ಕರೋಮ್ಯಹಂ. ಯಾರಾದರೂ ನಿನಗೆ ಮೋಹ ಮಾಡಿದ್ದರೆ, ಯಾರನ್ನಾದರೂ ಕುರಿತು ನೀನು ಮೋಹಿತನಾಗಿದ್ದರೆ ಹೇಳು, ಆ ಕಾರ್ಯವನ್ನು ನಾನು ಮಾಡಿಕೊಂಡು ಬರ್ತೇನೆ, ಸಾಧಿಸಿಕೊಂಡು ಬರ್ತೇನೆ. ಮೃಗಂ ದೃಷ್ಟ, ಯಾವುದಾದ್ರೂ ಘೋರವಾದ ಮೃಗವನ್ನು ನೋಡಿ ಭಯಪಟ್ಟಿಯಾ? ಕಳ್ಳರನ್ನು, ಕ್ರೂರ ರೂಪಿಗಳಾಗಿರ್ತಕ್ಕಂಥ ಅಗ್ರಾಳ ವಿಕರಾಳ ರೂಪಗಳುಳ್ಳಂಥ ಕಳ್ಳರನ್ನು ನೋಡಿ ಏನಾದರೂ ನಿನಗೆ ಹೆದರಿಕೆ ಆಯಿತಾ? ಭೂತ ಪ್ರೇತ ಪಿಶಾಚಗಳು ಏನಾದರೂ ನಿನ್ನನ್ನು ಹೆದರಿಸಿದ್ವಾ? ಅಥವಾ ಯಾರಾದರೂ ಮಂತ್ರ ಮಾಡಿ ಹಾಕಿದ್ರ? ಅಥವಾ ಯಂತ್ರವನ್ನೇನಾದರೂ ನೀನು ದಾಟಿದಿ ತುಳಿದಿ ಏನಾದರೂ ಮಾಡಿದೆಯಾ? ಅಥವಾ ಮೂಲಿಕಾ ಔಷಧಿಗಳನ್ನೇನೋ, ಗಿಡಮೂಲಿಕೆಯ ಔಷಧಿಗಳನ್ನೇನಾದರೂ ನಿನಗೆ ಕೊಟ್ರ? ಏನಾಗಿದೆ ಹೇಳು? ಮಾತಾಡಿದ್ರೆ ಗೊತ್ತಾಗತ್ತೆ ಅಲ್ವಾ? ಮಾತನಾಡಿದ್ರೆ ಅಳ್ತಾ ಕೂತ್ರೆ ಹೇಗೆ ಶ್ರೀನಿವಾಸ ಅಂತ ಹೇಳಿ ಎಲ್ಲ ತಾನು ಮಡಿಲೇ ಇದ್ಲು. ಬೇಡವೇ ಬೇಡ ಅಂತ ಹೇಳಿ ಮಾತನಾಡ್ತಾ ಬಂದು ಕಾಲಿನ ಹತ್ರ ಕುಳಿತುಕೊಂಡು ಕಾಲು ಒತ್ತಾಳೆ. ಕಾಲು ಒತ್ತೋದಲ್ಲದೇನೆ ಕಾಲಿನಿಂದ ಹಿಡಿದು ರಗ್ಗು ಹಚ್ಕೊಂಡಿದ್ದಾನೆ, ದೊಡ್ಡದಾಗಿರ್ತಕ್ಕಂಥದ್ದು. ಕಾಲಿನಿಂದ ಹಿಡಿದು ತಲೆವರೆಗೆ ಆ ರಗ್ಗಿನ ಮೇಲೇನೆ ಕೈ ಆಡಿಸ್ತಾಳೆ. ಆ ಪಾದ ಮೌಲಿ ಪರ್ಯಂತಂ ಕರಾಭ್ಯಾಂ ಪರಿಮೃಜ್ಯ ಚ ಬಾಧಿತೋಪಿ ರಮಾಕಾಂತ ನೋವಾಚ ವಚನಂ ಯದಾ ತದಾ ಸಾ ಬಕುಲಾಖೇದಾದುವಾಚ ವಚನಂ ಹರಿಂ ಪೃಥಕ್ಕೃತ್ವಾ ಛನ್ನ ವಸ್ತ್ರಂ ಹಸ್ತೇನ ಪರಿಮೃಜ್ಯ ಚ. ಆಗ ಹೊಚ್ಚಿಕೊಂಡ ವಸ್ತ್ರವನ್ನು ಹಾಕಿ ಹಿಡಿದು ಎತ್ತ. ಶ್ರೀನಿವಾಸ ಅದನ್ನು ಗಟ್ಟಿಯಾಗಿ ಹಿಡಿದು ಕಾಲಿನ ತೆಳಗ, ಕೈ ತಲೆಯ ತೆಳಗ ಎರಡೂ ಕಡೆ ಗಟ್ಟಿಯಾಗಿ ಸುತ್ತಿ ಹಿಡ್ಕೊಳ್ತಾನೆ. ಹಿಡ್ಕೊಂಡಾಗ ಅವಳು ಕೇಳೋದಿಲ್ಲ, ಹಾಕಿ ಸರಿಸ್ತಾಳೆ. ಸರಿಸಿ ಹೇಳ್ತಾಳೆ, ಸತ್ಯಂ ವದ ಮನಸ್ತಂತೆ ಮಾ ಲಜ್ಜಾಂ ಮಾ ಭಯಂ ಕೃತಾಃ. ನನ್ನ ಮುಂದೆ ಹೇಳುವುದಕ್ಕೆ ನಾಚಿಕೆ ಬೇಡ, ನನ್ನ ಮುಂದೆ ಹೇಳುವುದಕ್ಕೆ ಏನು ಭಯಪಡಬೇಡ, ಹೇಳು ನೀನು ಅಂತ ಹೇಳಿದಾಗ ಶ್ರೀನಿವಾಸ ಕಣ್ಣೀರಿಡ್ತಾ ದುಃಖದಿಂದ ಹೇಳ್ತಾನೆ, ನಾ ಮೋಹಯನ್ ಮಾಂ ಗಾಂಧರ್ವಿ, ನನಗೆ ಯಾವ ಗಾಂಧರ್ವಿಯೂ ಮೋಹಿಸುವುದಿಲ್ಲ. ಋಷಿಪುತ್ರಿ ಆಗಲಿ, ರಾಕ್ಷಸಿ ಆಗಲಿ, ಪಿಶಾಚ ಭೂತ ಪ್ರೇತ, ಇವು ಈ ಭಯವನ್ನು ಕೊಡುವಂಥ ಇವೆಲ್ಲವೂ ಕೂಡ ನನ್ನ ಹೆಸರೆತ್ತಿದ್ರೆ ಓಡಿ ಹೋಗ್ತಾವೆ, ನನಗೆ ಹೆದರಿಸ್ತವೆ. ಮೃಗಗಳು ಪಕ್ಷಿಗಳು ಇವ್ಯಾರೂ ಕೂಡ ನನ್ನ ನಾಮಸ್ಮರಣಾದೇತೆ ವಿದ್ರವಂತಿ ದಿಶೋ ದಿಶ, ನನ್ನ ಹೆಸರು ಎತ್ತಿದ್ರೆ ಸಾಕು ದಿಕ್ಕಪಾಲಾಗಿ ಓಡಿ ಹೋಗುತ್ತೆ. ತತಸ್ತೇಭ್ಯೋ ಭಯಂ ನೇಹ, ನನಗೆ ಯಾರ ಭಯವೂ ಇಲ್ಲ. ಮೃತ್ಯೋರ್ ಮಮಾನಗೆ, ನಾನು ಮೃತ್ಯುವಿಗೆ ಮೃತ್ಯು ಆಗಿದ್ದೇನೆ, ನನಗೆ ಯಾರದೇ ಭಯ ಅಮ್ಮ. ಆದರೆ ಒಂದು ಹೇಳ್ತೇನೆ, ಮಯಾ ದೃಷ್ಟಾವರ ಕನ್ಯಾ ನಾಮ್ನಾ ಪದ್ಮಾವತಿ ಶುಭ, ನಾನೊಬ್ಬ ಪದ್ಮಾವತಿ ಅನ್ನುವಂಥ ಪರಮ ಸುಂದರಿಯಾದ ಅಪ್ರತಿಮ ರೂಪ ಲಾವಣ್ಯಗಳಿಂದ ಕೂಡಿಕೊಂಡಿರುವ 32 ಲಕ್ಷಣಗಳಿಂದ ಸುಯುಕ್ತಳಾದ ಕನ್ಯಾಮಣಿಯನ್ನು ನೋಡಿದ್ದೇನೆ. ತಾಂ ದೃಷ್ಟ ಮನೋಮೇ ಭ್ರಾಂತಂ, ಅವಳನ್ನು ನೋಡಿ ಮನಸ್ಸು ಕದಡಿ ಹೋಗಿದೆ, ಕಾಮಮೋಹಿತವಾಗಿದೆ. ಸ್ವರೂಪ ಅದ್ಭುತವಾದ ರೂಪ, ಅಪ್ರತಿಮ ಸುಂದರಿ. ಏನು ಅವಳ ಹುಬ್ಬು, ಅವಳ ಕೂದಲುಗಳೇನು, ಹೆರಳೇನು, ಅವಳ ಮುಖ ಏನು, ಒಂದೊಂದು ಅಪ್ರತಿಮ ಅಪ್ರತಿಮ ಅಪ್ರತಿಮ. ಜನ್ಮ ಜನ್ಮಾರ್ಜಿತೇನೈವ ಪುಣ್ಯೇನೇಷಾ ಹಿ ಲಭ್ಯತೆ. ಅಮ್ಮ, ಇಂಥವಳು ಸಿಗಬೇಕು ಅಂತಂದರೆ ಜನ್ಮ ಜನ್ಮಗಳ ಪುಣ್ಯವೇ ಪಕ್ವವಾಗಿ ಬರಬೇಕು, ಇಲ್ಲದಿದ್ದರೆ ಸಿಗುವುದಿಲ್ಲ. ಯಾಕೆ? ರಮಾ ಸಮಾಮಿಮಾಂ ಕನ್ಯಾಂ ಘಟಯಾಶು ವರಾನನೆ, ಲಕ್ಷ್ಮೀದೇವಿಗೆ ಸಮಳಾಗಿದ್ದಾಳೆ, ಲಕ್ಷ್ಮೀದೇವಿಯೇ ಇಲ್ಲಿ ಬಂದಿದ್ದಾಳೆ. ಆ ಕನ್ಯೆ ಜೊತೆಗೆ ನನಗೆ ವಿವಾಹವನ್ನು ಮಾಡಿಸಿಕೊಡ್ತೀಯಾ? ಮಾನುಷಂ ದೇಹಮಾಸಾಧ್ಯ ತಾಂ ಕನ್ಯಾ ಕಪ್ಪುಮಾಂತದೆ. ಮನುಷ್ಯ ದೇಹದಲ್ಲಿ ಬಂದಾದ ಮೇಲೆ ಆ ಕನ್ಯೆಯನ್ನು ಯಾರು ತಾನೇ ಬಿಡ್ಲಿಕ್ಕೆ ಸಾಧ್ಯವಿದೆ ಹೇಳಮ್ಮ? ಘಟಯಾಶು ವರಾಂಗೀಂ ತಾಂ ಆಕಾಶ ನೃಪನಂದಿನಿ, ಆಕಾಶರಾಜನ ಮಗಳಾದವಳನ್ನು
ನನಗೆ ಕೊಟ್ಟು ತಾಂವಿನ ನಹಿ ಜೀವಾಮಿ, ಅವಳಿಲ್ಲದೆ ನಾನು ಬದುಕುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ಗಟ್ಟಿಯಾಗಿ ತಿಳ್ಕೊ. ತಾಡಿತೋಹಂ ಶಿಲಾವರ್ಷ ಹತಾಶ್ವಸ್ಮಿ ವರಾನನೇ, ಅವಳ ಏನಂತಾರೆ ಕಲ್ಲುಗಳಿಂದ ಹೊಡಿಸಿಕೊಂಡಿದ್ದೇನೆ, ನನ್ನ ಕುದುರೆ ಸತ್ತು ಹೋಗಿದೆ. ಮಜ್ಜೀವನ ಮೃತ ಮಾತಾ, ನನ್ನ ಜೀವನವೇ ವ್ಯರ್ಥವಾಗಿ ಹೋಗುತ್ತೆ. ಪುತ್ರೋಮೇ ವೈರಮಾಪನ್ನ ಕಿಂ ಕೃತಂ ಪೂರ್ವಜನ್ಮನಿ, ಆ ಬ್ರಹ್ಮದೇವರು ನನ್ನ ಮೇಲೆ ಭಾರಿ ಸಿಟ್ಟು ದ್ವೇಷ ಹಾಗೆ ಸಾಧಿಸ್ತಾ ಇದ್ದಾರೆ. ಏನು ಹಿಂದಿನ ಜನ್ಮದೊಳಗೆ ಏನು ಮಾಡಿನೋ ಏನೋ ಗೊತ್ತಿಲ್ಲ. ದೃಷ್ಟಿಹೀನೇನ ವಿಧಿನ ನಿರ್ಮಿತ ಕನ್ಯಕಾವಿರ, ಏನು 8 ಕಣ್ಣುಗಳಿದ್ದರೂ ಕೂಡ ಅವನು ಕುರುಡನಾಗಿ ಹೋಗಿದ್ದಾನೆ. ಆ ಕನ್ಯಾಮಣಿಯನ್ನು ಎಲ್ಲೋ ಹುಟ್ಟಿಸಿ ಹಾಕಿಬಿಟ್ಟಿದ್ದಾನೆ. ಅನಾಯಾಸೇ ಮೇ ಭೂಯಾದಿತಿ ಮೇ ನಿಷಿಧಾಮಿತಿ, ಅತ್ಯಂತ ಅನಾಯಾಸದಿಂದ ಆ ಕನ್ಯಾಮಣಿಯ ಜೊತೆ ವಿವಾಹವಾಗಬೇಕು ಎಂಬುದಾಗಿ ನನ್ನ ಅಪೇಕ್ಷೆ. ಆ ಬ್ರಹ್ಮನಾದರೂ ಎಲ್ಲೋ ಹಾಕಿ ಹುಟ್ಟಿಸಿಬಿಟ್ಟಿದ್ದಾನೆ. ಮತ್ ಪಾಪಂ ಅನುಸೃತ್ಯವ ಘಟನಂ ಅಕರೋದ್ವಿಧಿ, ನನ್ನ ಪಾಪವಿದೆ, ಆದ್ದರಿಂದಾಗಿ ಆ ಬ್ರಹ್ಮ ಈ ಘಟನೆಯನ್ನು ಮಾಡಿಕೊಡ್ತಾ ಇಲ್ಲ ಅವನು. ಮದ್ಭಾಗಸ್ಥೋ ವಿಧಿಸ್ತಂ ಹಿ ಸಾಹಾಯ್ಯಂ ಕುರುಮೆಂಗನೆ, ಆದ್ದರಿಂದಾಗಿ ನನ್ನ ಪಾಲಿಗೆ ಬ್ರಹ್ಮ, ನನ್ನ ಪಾಲಿಗೆ ವಿಧಿ ನೀನೇ. ನೀನಾದರೂ ವಿವಾಹವನ್ನು ಮಾಡಿಕೊಡ್ತೀಯಾ ಇಬ್ಬರದು ಅಂತ ಹೇಳಿದಾಗ, ತೇ ದಿವಂ ಯಾಂತಿ ಯಾನೇನ ಪುಣ್ಯ ಮಾರ್ಗೇಣ ಕನ್ಯಕೆ, ಯಾರು ವಿವಾಹ ಸೌಭಾಗ್ಯವನ್ನು ಮಾಡಿಕೊಡ್ತಾರೆ ಮಧ್ಯಸ್ಥಿಕೆ ವಹಿಸಿಕೊಂಡು, ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಮ್ಮ. ಅಂದಮೇಲೆ ನೀನು ನನ್ನ ಮಗಂದು ಮಾಡಿಸಿಕೊಡದಿದ್ರೆ ಹೇಗೆ? ಇಲ್ಲದೇ ಇದ್ರೆ ನಕರಿಷ್ಯಸಿ ಚೇದ್ಬಾಲೆ ತದಾಮೇ ಮರಣಂ ಧ್ರುವಂ, ನೀನು ವಿವಾಹವನ್ನು ಮಾಡಿ ಕೊಡಲಿಲ್ಲ ಅಂತ ಆದರೆ ನಾನು ಸಾಯ್ತೇನೆ, ಸತ್ಯ ಅಂತ ತಿಳ್ಕೊಂಬಿಡು ನೀನು ಅಂತ ಇಷ್ಟು ಶ್ರೀನಿವಾಸ ತಾನು ಹೇಳ್ತಾನೆ. ತ್ವಂ ಪ್ರಹ್ಲಾದ, ನನ್ನ ಪಾಲಿಗೆ ಪ್ರಹ್ಲಾದ ನೀನು, ನನ್ನ ಪಾಲಿಗೆ ಅಕ್ರೂರ ನೀನು, ನನ್ನ ಪಾಲಿಗೆ ಧ್ರುವರಾಜ ನೀನು, ನನ್ನ ಪಾಲಿಗೆ ಗಜೇಶ್ವರ ನೀವು, ನನ್ನ ಪಾಲಿಗೆ ಉದ್ಧವ ನೀನು, ನನ್ನ ಪಾಲಿಗೆ ಅರ್ಜುನ ನೀನು, ನನ್ನ ಪಾಲಿಗೆ ಎಲ್ಲವೂ ಅಜಾಮಿಲ, ದ್ರೌಪದಿ, ವಿಭೀಷಣ ಎಲ್ಲರೂ ಕೂಡ ನನ್ನ ಪಾಲಿಗೆ ನೀನೇ ಆಗಿದ್ದೀಯ. ಏತತ್ ಕಾರ್ಯಂ ಸಮಾಚಾರ, ಈ ಕೆಲಸವನ್ನು ನೀನು ಮಾಡಿಕೊಡು. ತಾಂ ದೃಷ್ಟ ಮನೋಮೇ ಹರ್ಷಂ ಗಚ್ಚತಿ ಸ್ಮ ನಿರಂತರಂ, ಅವಳನ್ನು ನೋಡಿ ನನ್ನ ಲೈಫ್ ಟೈಮ್ ಸಂಪೂರ್ಣ ಜೀವನ ಮನಸ್ಸು ಪ್ರಫುಲ್ಲಿತವಾಗಿರ್ತದೆ, ಉಲ್ಲಸಿತವಾಗಿರ್ತದೆ. ಮದ್ದುಃಖಾನ್ವಯನಾಶಾಯ ನಿರ್ಮಿತ ವಿಧಿನಾಂಗನ ಗವಾಂ ಕೋಟಿ ಸಹಸ್ರೇಣ ಹೈತಾನಾಂ ಅಯತೈಸ್ತತ ಸುವರ್ಣ ತಿಲದಾನೈಶ್ಚ ಸಮಂ ಮಾಂಗಲ್ಯವರ್ಧನಂ. ನೋಡು ಅಮ್ಮ, ಒಂದು ಮಾತು ಹೇಳ್ತೇನೆ, 1000 ಕೋಟಿ ಆಕಳುಗಳನ್ನು ದಾನ ಮಾಡಿದರೆ ಏನು ಫಲವಿರ್ತದೆ? 10,000 ಕುದುರೆಗಳನ್ನು ದಾನ ಮಾಡಿದರೆ ಏನು ಫಲ ಬರುತ್ತೆ? ಸುವರ್ಣ ತಿಲದಾನಗಳನ್ನು ಮಾಡುವುದರಿಂದ ಏನು ಫಲ ಬರುತ್ತೆ ನೋಡು, ಆ ಫಲ ಮಾಂಗಲ್ಯವರ್ಧನಂ, ಮಾಂಗಲ್ಯ ಬಂಧನವನ್ನು ಮಾಡಿಸಿದರೆ ಆ ಫಲ ಬರುತ್ತೆ. ಕನ್ಯಾಂ ದೃಷ್ಟ್ವಾತಿ ಸಂತೋಷಂ ಲಭತೆ ನಾತ್ರ ಸಂಶಯ. ಅಮ್ಮ ಒಂದು ಮಾತು ಹೇಳ್ತೇನೆ, ಆ ಕನ್ಯೆಯನ್ನು ನೋಡಿದಿ ಅಂತಂದರೆ ನಿನಗೆ ಪರಮ ಸಂತೋಷವಾಗುತ್ತೆ, ಇದರಲ್ಲಿ 2 ಮಾತು ಇಲ್ಲ. ಇತಿ ತೇನ ಸಮಾಜ್ಞಪ್ತ ಬಕುಲ ವಾಕ್ಯಮಬ್ರವೀತ್, ಆದ್ದರಿಂದ ಅಮ್ಮ ನೀನು ಮದುವೆ ಮಾಡಿಸಿಕೊಡ್ಲಿಕ್ಕೇ ಬೇಕು ಅಂತ ಶ್ರೀನಿವಾಸ ಗಟ್ಟಿಯಾಗಿ ಇಷ್ಟು ಹೇಳಿದ. ಬಕುಲವು ವಾಚ ಕುತ್ರಾಸ್ತೆ ಜಗದಾಧಾರ ತ್ವಯಾ ಯಾತ್ರ ನಿರೀಕ್ಷಿತ ತನ್ಮಾರ್ಗಂ ವದ ಗೋವಿಂದ ಗಚ್ಚಾಮಿ ಕರುಣಾನಿಧೇ. ಏನು ನೀನು ಆ ಕನ್ಯಾಮಣಿಯನ್ನು ಎಲ್ಲಿ ನೋಡಿದ್ದೀಯಾ? ಹೇಗೆ ನಾ ಅಲ್ಲಿಗೆ ಹೋಗಬೇಕು? ಆ ಮಾರ್ಗವನ್ನು ಹೇಳು, ನಾನು ಹೋಗ್ತೇನೆ. ಕಾಸಾಪುರ ನೀನು ಇಷ್ಟು ಅಪೇಕ್ಷೆ ಪಡ್ತಾ ಇದ್ದೀಯಾ ಅಂದ ಮೇಲೆ ಅವಳು ಯಾರವಳು? ಕಿಮರ್ಥಂ ಕನ್ಯಕಾ ಜನಿತ, ಇಲ್ಲಿ ಕನ್ಯೆಯಾಗಿ ಯಾಕೆ ಹುಟ್ಟಿ ಬಂದಿದ್ದಾಳೆ? ತದ್ವೃತ್ತಂ ಅಖಿಲಂ ಬ್ರೂಹಿ, ಅದನ್ನೆಲ್ಲ ವೃತ್ತಾಂತವನ್ನು ನನಗೆ ತಿಳಿಸಿಕೊಡು ಅಂತ ದೇವರಿಗೆ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ಏನು ಶೃಣು ಬಾಲೆ ಪುರಾವೃತ್ತಂ ಪದ್ಮಾವತ್ಯ ಜನೇ ಶುಭಂ ತ್ರೇತಾಯಾಂ ರಾಮರೂಪೇಣ ತ್ವವತಾರಮಹಂ ಗತಃ. ಆ ಕನ್ಯಾಮಣಿಯ ವೃತ್ತಾಂತ ಇತಿಹಾಸವನ್ನು ಹೇಳ್ತೇನೆ ಕೇಳಿಲ್ಲಿ. ಹಿಂದೆ ನಾನು ರಾಮರೂಪದಿಂದ ಅವತಾರವನ್ನು ಮಾಡಿದ್ದೆ 28ನೆಯ ತ್ರೇತಾಯುಗದೊಳಗೆ. ಆಗ ತಂದೆ ತಾಯಿಗಳ ಆಜ್ಞೆಯಂತೆ ನಾನು ದಂಡಕಾರಣ್ಯಕ್ಕೆ ಹೋದೆ, ಲಕ್ಷ್ಮಣ ಮತ್ತು ಸೀತೆಯಿಂದ ಸಹಿತರಾಗಿ ನಾನು ಹೋದೆ. ಆಗ ರಾವಣ ಎಂಬ ಲೋಕಕಂಟಕನಾಗಿರ್ತಕ್ಕಂಥ ರಾಕ್ಷಸ ನನ್ನ ಮಡದಿಯಾದ ಸೀತೆಯನ್ನೇ ಅಪಹಾರವನ್ನು ಮಾಡಿಬಿಟ್ಟ. ಆ ಸೀತೆಯನ್ನು ಹುಡುಕುವುದಕ್ಕಾಗಿ ತುಂಬ ಹುಡುಕಿದಾಗ ಹನುಮಂತ ಬಂದ. ಹನುಮಂತ ಲಂಕಾಪಟ್ಟಣದಲ್ಲಿ ಇರುವುದನ್ನು ನೋಡಿಕೊಂಡು ಬಂದ. ಆಮೇಲೆ ಲಂಕಾಪಟ್ಟಣಕ್ಕೆ ಸಮುದ್ರದೊಳಗೆ ಸೇತುವೆಯನ್ನು ಕಟ್ಟಿ ನಾವು ಲಂಕಾಪಟ್ಟಣಕ್ಕೆ ಹೋದೆವು. ಹೋದರೆ ಏನು ರಾಕ್ಷಸರು ಅವರು! ಕೋಟಿ 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 ಜನ ರಾಕ್ಷಸರು, ಒಬ್ಬೊಬ್ಬರು ಬಲಾಢ್ಯರು,
ಅವರೆಲ್ಲರೂ ನನ್ನ ಮೇಲೆ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದಾಗ ಘನಘೋರವಾಗಿ ಯುದ್ಧವಾಯಿತು. ಆ ಯುದ್ಧದೊಳಗೆ ಎಲ್ಲರನ್ನು ನಾನು ಸಂಹಾರವನ್ನು ಮಾಡಿದೆ. ರಾವಣ ಕುಂಭಕರ್ಣರನ್ನು ಸಂಹಾರವನ್ನು ಮಾಡಿ ಉಳಿದೆ ಎಲ್ಲ ರಾಕ್ಷಸರ ಸಂಹಾರವನ್ನು ಮಾಡಿ ತಮ್ಮನಾದ ವಿಭೀಷಣನಿಗೆ ಪಟ್ಟವನ್ನೂ ಕಟ್ಟಿದೆ. ಆಮೇಲೆ ಸೀತೆಯ ಅಶೋಕವನದಲ್ಲಿ ಸೀತೆ ಇರ್ತಾಳೆ, ಜನಕರಾಜನ ಮಗಳು, ಅವಳನ್ನು ಕರೆಸಿದೆ ನಾನು. ಕರೆಸಿದಾಗ ಏನಾಯಿತು, ಅನೇಕ ಜನರು ಮಾತನಾಡ್ತಾ ಇದ್ದರು. ಏನಂತ? ಪರಾಮೃಷ್ಟಳಾದ ಸೀತೆಯನ್ನು ರಾಮ ಹೇಗೆ ಸ್ವೀಕಾರವನ್ನು ಮಾಡ್ತಾನೆ ಅಂತ ಚರ್ಚೆ ನಡೀತಾ ಇರುವಾಗ ನಾನು ಸೀತೆಗೆ ಆಜ್ಞೆಯನ್ನು ಮಾಡಿದೆ, ನೀನೇನಿದೆ ಅಗ್ನಿಯೊಳಗೆ ಪ್ರವೇಶವನ್ನು ಮಾಡು, ಅಗ್ನಿಯಿಂದ ಶುದ್ಧಳಾಗಿ ಬಂದಿ ಅಂತಾದರೆ ಅವಶ್ಯವಾಗಿ ನಾನು ನಿನ್ನನ್ನು ಸ್ವೀಕಾರವನ್ನು ಮಾಡ್ತೇನೆ ಅಂತ ಹೇಳಿ ಆಯಿತು ಅಂತ ಹೇಳಿ ಅವಳು ನಿಗಿತಾ ಇರುವಂಥ ಅಗ್ನಿಯೊಳಗೆ ಪ್ರವೇಶವನ್ನು ಮಾಡ್ತಾ ಇರುವಾಗ ಇಬ್ಬರು ಸೀತೆಯರು ಬರಬೇಕಾ? ಆಶ್ಚರ್ಯವಾಯಿತು. ಆಗ ಮೊದಲ ಸೀತೆ ಅಂದರೆ ನಿಜವಾದ ಸೀತೆ ಏನಿದ್ದಾಳೆ ಅವಳು ಹೇಳ್ತಾಳೆ, ರಾಮ ನಾನು ನಿನ್ನ ಮಡದಿ. ಇವಳೇನಿದ್ದಾಳಲ್ಲ ನನ್ನ ಪ್ರತಿರೂಪ ಇವಳು. ರಾವಣ ಬಂದು ನನ್ನನ್ನು ಅಪಹಾರವನ್ನು ಮಾಡಿ ಹೋಗ್ತಾನೆ ಎನ್ನುವುದು ತಿಳಿದ ಕೂಡಲೇ ನನ್ನ ಪ್ರತಿಕೃತಿಯನ್ನು ನಿರ್ಮಾಣವನ್ನು ಮಾಡಿ ಅಗ್ನಿಯ ಮಗಳಾದ ವೇದವತಿಯನ್ನು ಈ ಪ್ರತಿಕೃತಿಯಲ್ಲಿ ಇರಿಸಿ ಇಂದ್ರನನ್ನು ಇದರೊಳಗೆ ಇರಿಸಿ ರಾವಣನ ಹತ್ರ ಕೊಟ್ಟು ಕಳಿಸಿದೆ. ರಾವಣನಲ್ಲಿ ನಾನು ಅನುಭವಿಸಬೇಕಾದ ಏನೆಲ್ಲ ದುಃಖಗಳಿತ್ತೋ ಕಷ್ಟಗಳಿತ್ತೋ ಆ ಎಲ್ಲ ದುಃಖಗಳನ್ನು ಎಲ್ಲ ಕಷ್ಟವನ್ನು ಈ ವೇದವತಿ ಪೂರ್ಣವಾಗಿ ಅನುಭವಿಸಿದ್ದಾಳೆ, ಕಷ್ಟವನ್ನು ಎದುರಿಸಿದ್ದಾಳೆ. ಆದ್ದರಿಂದಾಗಿ ನಾನು ನಿನಗೊಂದು ಪ್ರಾರ್ಥನೆಯನ್ನು ಮಾಡ್ತೇನೆ. ಏನು ಅಂತಂದರೆ, ಈ ವೇದವತಿಯನ್ನು ನೀನು ವಿವಾಹವನ್ನು ಮಾಡಿಕೋ. ಯಾಕೆ? ನನ್ನ ಕಷ್ಟ ಅನುಭವಿಸಿದ್ದಾಳೆ ಅಂದಮೇಲೆ ನನ್ನ ಸುಖವೂ ಅವಳಿಗೆ ಸಿಗಲಿ ಅಲ್ವಾ? ಆದ್ದರಿಂದಾಗಿ ನೀನು ಮದುವೆ ಮಾಡಿಕೋ ಅಂತ ರಾಮನಿಗೆ ಸೀತೆ ಹೇಳಿದಳು. ಅಂದರೆ ನನಗೆ ಸೀತೆ ಹೇಳಿದಳು. ಆಗ ನಾನು ಹೇಳಿದೆ ಏನಂತೆ, ನಾನು ಈ ಜನ್ಮದೊಳಗೆ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೇನೆ. ಆದ್ದರಿಂದಾಗಿ ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದ್ವಾಪರ ಯುಗದೊಳಗೆ ಮಾಡಿಕೋ ಅಂತಂದರೆ ಬಹೂನಾಂ ವರದೋ ಯತಃ, ಅನೇಕರಿಗೆ ನಾನು ವರವನ್ನು ಕೊಟ್ಟುಬಿಟ್ಟಿದ್ದೇನೆ. ದ್ವಾಪರ ಯುಗದೊಳಗೆ 16,108 ಜನರಿಗೆ ನಾನು ವರವನ್ನು ಕೊಟ್ಟಾಗಿಬಿಟ್ಟಿದ್ದೆ. ಅವ್ರದ್ದೆಲ್ಲರ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕು. ಅಲ್ಲಿ ನಾನು ಇವಳನ್ನು ಮದುವೆ ಮಾಡಿಕೊಂಡರೆ ಆ ಗುಂಪಿನೊಳಗೆ ಇವಳು ಒಬ್ಬಳು ಗೋವಿಂದ ಆಗಿಬಿಡ್ತಾಳೆ. ಅದರಿಂದ ಬೇಡ. ಏನು ಹೇಳ್ತೇನೆ ಅಂದರೆ, 28ನೆಯ ಕಲಿಯುಗದೊಳಗೆ ನಿನ್ನ ಮಾತನ್ನು ನಡೆಸಿಕೊಡುವುದಕ್ಕಾಗಿ ಅಲ್ಲಿ ವೇದವತಿನೇ ಬರಲಿ, ನಾನು ಪ್ರತ್ಯೇಕವಾದ ರೂಪವನ್ನು ತಾಳಿ ಬಂದು ವೈಭವದಿಂದ ವಿವಾಹವನ್ನು ಮಾಡಿಕೊಂಡು ಆ ಕಲಿಯುಗ ಪರ್ಯಂತ ಅವಳಿಗೆ ವೈಭವದ ಕೀರ್ತಿಯ ಯಶಸ್ಸುಗಳನ್ನು ಕೊಡ್ತೇನೆ ಅಂತ ನಾನು ಹೇಳಿದ್ದೆ. ಏನು ಇವತ್ತು ಆ ಸೀತಾ ವೇದವತಿ ದೇವಿಯೇ ಇಲ್ಲಿ ಪದ್ಮಾವತಿಯಾಗಿ ಬಂದಿದ್ದಾಳೆ. ಆದ್ದರಿಂದಾಗಿ ಅಮ್ಮ, ಈ ಪದ್ಮಾವತಿಯನ್ನು ನನ್ನ ಜೊತೆಗೆ ವಿವಾಹವನ್ನು ಮಾಡಿಸಿಕೊಡಬೇಕು ಅಂತ ಇಷ್ಟು ಹೇಳಿದಾಗ ಬಕುಲೋವಾಚ, ಬಕುಲಾದೇವಿ ಹೇಳ್ತಾಳೆ, ಗಚ್ಛಾಮಿ ರಾಜೇಂದ್ರ ಸಭಾಂ ಸಭಾಸದೈ ಸಂಪೂರ್ಣ ಸರ್ವಾರ್ಥ ವಿಶಾರದೈರ್ಯುತಾಂ ಆಕಾಶರಾಜಸ್ಯ ಪುರಿಂ ಸುರೋತ್ತಮೈ ಸಂಸ್ತೂಯಮಾನಾಂಚ ರಮಾಂ ನಿಗೂಹಿತಾಂ. ಅವಶ್ಯವಾಗಿ ಆಕಾಶರಾಜನ ಸಭೆಗೆ ನಾನು ಹೋಗಿ ಮಾತನಾಡಿಕೊಂಡು ಬರ್ತೇನೆ, ನೀನು ವಿಚಾರವನ್ನು ಮಾಡಬೇಡ, ಮಾರ್ಗಂಬದ ಹೇಗೆ ಹೋಗ್ಬೇಕು ಹೇಳು ಅಂತ ಹೇಳಿದಾಗ, ಅಸ್ಮಾದೇವ ವರಾನ್ ಮಾರ್ಗಾತ್, ಈ ಮಾರ್ಗದಿಂದಲೇ ಬೆಟ್ಟದಿಂದ ಕೆಳಗೆ ಇಳಿದ ಕೂಡಲೇ ಕಪಿಲೇಶ್ವರ ಸನ್ನಿಧಾನವಿದೆ. ಅಲ್ಲಿ ಹೋಗಿ ನಿನ್ನ ಯಥಾಶಕ್ತಿ ಯಥಾಯೋಗ್ಯವಾಗಿ ನನ್ನ ಹೆಸರಲ್ಲೇ ಸ್ನಾನವನ್ನು ಮಾಡು. ಯಾಕೆ ಅಂತಂದರೆ ಕಪಿಲೇಶ್ವರ ರುದ್ರದೇವರು, ಆ ರುದ್ರದೇವರೇ ಎಲ್ಲರ ಮನಸ್ಸಿಗೆ ಪ್ರೇರಕರು. ಆದ್ದರಿಂದಾಗಿ ಇಬ್ಬರ ಮನಸ್ಸನ್ನು ಒಂದು ಮಾಡುವವರು ರುದ್ರದೇವರಲ್ವ. ಆದ್ದರಿಂದಾಗಿ ರುದ್ರದೇವರು ಚೆನ್ನಾಗಿ ಸೇವೆಯನ್ನು ಮಾಡು. ಕಪಿಲೇಶ್ವರನ ಯಾರೋ ಕಪಿಲೇಶ್ವರ ಅಂತ ಕೇಳಿದರೆ, ಈಗೇನು ನಮಗೇನು ಕಪಿಲ ತೀರ್ಥದಲ್ಲಿ ರುದ್ರದೇವರ ಲಿಂಗ ಕಾಣಿಸುತ್ತೆ, ಆ ಲಿಂಗ ಪಾತಾಳದಲ್ಲಿ ಇರುತ್ತೆ, ಪಾತಾಳದಲ್ಲಿ ಇರ್ತದೆ. ಪಾತಾಳದಿಂದ ಆ ಲಿಂಗ ಬೆಳೀತಾ 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 ಭೂಮಿಯವರೆಗೆ ಬರುತ್ತೆ. ಆಗ ಉಮಾದೇವಿ ಕಪಿಲಾ ಗೋರೂಪದಿಂದ ಬಂದು ಅದನ್ನು ತಡೆದು ನಿಲ್ಲಿಸ್ತಾಳೆ. ಆಗಿನಿಂದ ಅದು ಹಾಗೆ ನಿಲ್ಲತ್ತೆ, ಕಪಿಲೇಶ್ವರ ಎಂಬುದಾಗಿ ಪ್ರಸಿದ್ಧವಾಗುತ್ತೆ. ಇವತ್ತಿಗೂ ತಲೆಯ ಮೇಲೆ ಆ ಲಿಂಗದ ಮೇಲೆ ಗೋಚಿನ್ನ, ಆ ಕಲ್ಲು ಕಾಲಿಟ್ಟ ಚಿನ್ನವಿದೆ ಎಂಬುದಾಗಿ ಹೇಳ್ತಾರೆ. ನಮಗೆ ಗೊತ್ತಾಗತ್ತೆ, ಅರ್ಥ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅರ್ಚಕರು ಹೇಳ್ತಾರೆ, ಕೇಳಿದಾಗ ತಿಳಿಸಿಕೊಡ್ತಾರೆ. ಅಂಥ ಅದ್ಭುತವಾದದ್ದು ಕಪಿಲ ತೀರ್ಥ, ಕಪಿಲೇಶ್ವರ. ಅಲ್ಲೇ ಕಪಿಲ ತೀರ್ಥವಿದೆ. ಸ್ನಾನವನ್ನು ಮಾಡಿ ನನಗಾಗಿ ರುದ್ರದೇವರಿಗೆ ವಿಶೇಷವಾಗಿ ಸೇವೆಯನ್ನು ಮಾಡು. ಅಲ್ಲಿಂದ ಮುಂದೆ ನೀನು ಹೋಗ್ತಾ ಇರುವಾಗ ಏನಂತಾರೆ,
ತತ್ರಾಸಾತೆ ಕೃಷ್ಣರಾಮೋ ಪದ್ಮ ಸರೋವರ ಬರುತ್ತೆ. ಆ ಪದ್ಮ ಸರೋವರದ ಪಕ್ಕದೊಳಗೇನೆ ರಾಮಕೃಷ್ಣರು ಇದ್ದಾರೆ, ಬಲರಾಮಕೃಷ್ಣರು ಇದ್ದಾರೆ. ಅವರಿಗೋಗಿ ಭಕ್ತಿ ಭಾವದಿಂದ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡು. ಅಲ್ಲಿಂದ ಮುಂದೆ ಏನಂತಾರೆ, ಶುಕಾಚಾರ್ಯರ ಆಶ್ರಮ ಬರುತ್ತೆ, ಎಲ್ಲ ಆಶ್ರಮಗಳು ಬರುತ್ತೆ. ಗುರುಗಳು ಹಿರಿಯರ ದರ್ಶನವನ್ನು ತೆಗೆದುಕೊಂಡು ಅವರ ಅನುಗ್ರಹವನ್ನು ಪಡೆದು ಮುಂದೆ ನಾರಾಯಣಗಿರಿ ಅಲ್ಲಿ ಹೋಗಿ ಮಾತನಾಡಿಕೊಂಡು ಗಟ್ಟಿ ಮಾಡಿಕೊಂಡು ಬಾ ಅಂತ ಇಷ್ಟು ಹೇಳಿದರು. ಆಗ ಅವಳು ಅದೇ ರೀತಿಯಾಗಿ, ಇದೆಲ್ಲ ನಮ್ಮಲ್ಲಿಯೂ ಪದ್ಧತಿ ಇದೆ, ಇವತ್ತಿನ ಜನರಿಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಿದ್ದವರು ಆ ರೀತಿಯಾಗಿ ನಡೆದುಕೊಳ್ಳುವುದಿಲ್ಲ. ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಬರುವ ಎಲ್ಲ ದೇವಸ್ಥಾನಗಳಿಗೂ ನಮಸ್ಕಾರವನ್ನು ಮಾಡಿ ಹೋಗಬೇಕು. ಇಲ್ಲದೇ ಇದ್ದರೆ ದೇವತೆಗಳನ್ನು ಅವಮಾನ ಮಾಡಿದ ದೊಡ್ಡದಾಗಿರ್ತಕ್ಕಂಥ ಪಾಪ ಬರುತ್ತೆ. ಅದಕ್ಕಾಗಿ ದೊಡ್ಡ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಪತಿ ದೇವಹೇಳನಾಥ, ಮಾರ್ಗದೊಳಗೆ ದೇವತೆಗಳನ್ನು ಮೀರಿದ ಪಾಪವನ್ನು ಪರಿಹಾರವನ್ನು ಮಾಡಿಸೋ ಮಾರಾಯ ಅಂತ ಹೇಳಿ ನಾರಾಯಣ ವರ್ಮದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದ್ದರಿಂದಾಗಿ ಮಾರ್ಗ ಮಧ್ಯದಲ್ಲಿ ಕಾಣುವ ಯಾವ ದೇವಸ್ಥಾನವನ್ನು ಬಿಡುವ ಹಾಗಿಲ್ಲ, ನಮಸ್ಕಾರವನ್ನು ಮಾಡಿಯೇ ಹೋಗೋದು. ಹಿಂದೆ ನಾವು ಮುಂಬೈಯಿಂದ ಇಲ್ಲಿಗೆ ಸೂಟಿಗೆ ಬರಬೇಕು, ಬರ್ತಾ ಇರುವಾಗ ಸೋಲಾಪುರಿಗೆ ಇಳಿಸಿ ಅಲ್ಲಿ ಪಂಢರಪುರ ಸತ್ಯಧ್ಯಾನರಿಗೆ ಹಾಗೂ ವಿಠ್ಠಲ ದೇವರಿಗೆ ನಮಸ್ಕಾರ ಮಾಡಿಸ್ತಿದ್ರು. ಗುಲ್ಬರ್ಗಾಕ್ಕೆ ಬಂದರೆ ಮಳಖೇಡ ಶ್ರೀಮಠ್ ಟೀಕಾಕೃತ್ಪಾದರಿಗೆ ಇಳಿದು ಅಲ್ಲಿ ನಮಸ್ಕಾರವನ್ನು ಮಾಡಿಸ್ತಿದ್ರು. ಮುಂದೆ ಹೋಗುವವರಿಗೆ ತುಂಗಭದ್ರಾ ಬಂದರೆ ಅಲ್ಲಿ ಮಂತ್ರಾಲಯ ರಾಯರಿಗೆ ನಮಸ್ಕಾರವನ್ನು ಮಾಡಿಸಿ ಅಲ್ಲಿಂದ ಮುಂದೆ ಹೋಗಬೇಕು. ಹೀಗೆ ಮಾರ್ಗ ಮಧ್ಯದಲ್ಲಿ ಬರುವ ಯಾವುದೇ ಗುರುವರೆಣ್ಯರು ದೇವರುಗಳಿರಲಿ ಅವರಿಗೆ ನಮಸ್ಕಾರವನ್ನು ಮಾಡಿ, ಸ್ವಾಮಿ ನಿಮ್ಮ ದರ್ಶನಕ್ಕೆ ಬರಬೇಕಾಗಿತ್ತು, ಬಂದಿಲ್ಲ, ನನ್ನಿಂದ ದೊಡ್ಡ ತಪ್ಪಾಗಿದೆ, ಕ್ಷಮೆ ಮಾಡಿ, ಕರುಣಿಸಿ, ನನಗೆ ದಿವ್ಯವಾದ ಅನುಗ್ರಹವನ್ನು ಮಾಡಿ, ನನ್ನ ಉದ್ದೇಶವೇನಿದೆ ಅದು ಈಡೇರುವಂತೆ ಅನುಗ್ರಹವನ್ನು ಮಾಡಿ ಅಂತ ಬೇಡಿಕೊಂಡೇನೆ ಹೋಗಬೇಕು. ಹಾಗೆ ಹೋಗೋಣದ್ರಿಂದಾಗಿ ಇಷ್ಟಾರ್ಥಗಳು ಈಡೇರುತ್ತೆ, ಇಷ್ಟಾರ್ಥಗಳು ಸುಲಭವಾಗತ್ತೆ, ಅತ್ಯಂತ ಅನಾಯಾಸೇನ ಕಾರ್ಯಗಳು ಸಿದ್ಧಿಯಾಗಿ ಬಿಡುತ್ತೆ. ಊಹೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಷ್ಟು ಬೇಗನೆ ಕಾರ್ಯಗಳಾಗಿಬಿಡುತ್ತೆ. ಹೇಗೆ ನೋಡಿ ಅಂತಂದರೆ, ಶ್ರೀನಿವಾಸ ಹೇಳಿದ ಕಪಿಲ ತೀರ್ಥಕ್ಕೆ ಹೋಗು ಅಂತೇಳಿ ಅಲ್ಲಿ ಕಪಿಲ ತೀರ್ಥಕ್ಕೆ ಬರ್ತಾಳೆ. ಅಲ್ಲಿ ಸ್ನಾನವನ್ನು ಮಾಡಿ ಕಪಿಲೇಶ್ವರನ ಬಂದು ಕೂತು ಪಾರಾಯಣವನ್ನು ಮಾಡ್ತಾ ಇರ್ತಾಳೆ. ಆಗ ಅಲ್ಲಿ ಅನೇಕ ಸ್ತ್ರೀಯರ ಒಂದು ಗುಂಪು ಬಂದಿರ್ತದೆ, ಮಹಿಳಾ ಮಣಿಗಳ ಗುಂಪು. ಮತ್ತು ಮಹಿಳೆಯರು ಸಿಕ್ಕಿದ್ದಾರೆ ಅಂತಂದರೆ ಹರಟಿ ಶುರು ಆಯ್ತು. ಹರಟಿ ಶುರು ಆದಮೇಲೆ ನೀ ಯಾರು, ನಿನ್ನ ಹೆಸರೇನು, ನೀ ಎಲ್ಲಿಂದ ಬಂದಿ, ಏನು ಕತಿ, ಯಾವ ಕಾರಣಕ್ಕಾಗಿ ಬಂದಿರಿ, ಹೀಗೆಲ್ಲ ಗೊತ್ತಾದಾಗ ನಾವು ದಾಸಿಯರು ಹೇಳ್ತಾರೆ, ನಾವು ಆಕಾಶರಾಜನ ದಾಸಿಯರು, ಆಕಾಶರಾಜನ ಮಗಳಾದ ಪದ್ಮಾವತಿಗೆ ಮನಸ್ಸಿಗೆ ಸ್ವಲ್ಪ ಯಾಕೋ ವಿಕ್ಷಿಪ್ತವಾಗಿದೆ, ಆದ್ದರಿಂದ ಮನೋಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರ ಕ್ಷೀರಾಭಿಷೇಕ ಮಾಡಿಸೋದಕ್ಕಾಗಿ, ರುದ್ರಾಭಿಷೇಕವನ್ನು ಮಾಡಿಸೋದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಅಂತ ಅವ್ರು ಇಷ್ಟ ಹೇಳ್ತಾರೆ. ಆಗ ಬಕುಲಾದೇವಿ ಹೇಳ್ತಾಳೆ, ಹಾಗಾದರೆ ನನಗೂ ಆಕಾಶರಾಜನ ಪಟ್ಟಣಕ್ಕೆ ಹೋಗಬೇಕಾಗಿದೆ, ಧರಣಿ ದೇವಿಯ ಜೊತೆಗೆ ಮಾತನಾಡಬೇಕಾಗಿದೆ, ನನ್ನನ್ನು ಕರೆದುಕೊಂಡು ಹೋಗ್ತೀರಾ ಅಂತ ಹೇಳ್ತಾಳೆ. ಆಗ ಸುಲಭದಿಂದ ಧರಣಿ ದೇವಿಯ ಪಕ್ಕದವರೆಗೆ ಹೋಗಿ ಬಿಡ್ತಾಳೆ. ಇದು ಮಾರ್ಗ ಮಧ್ಯದಲ್ಲಿ ಬರುವ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ್ದರ ದಿವ್ಯವಾದ ಫಲ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಮಾರ್ಗ ಮಧ್ಯದಲ್ಲಿ ಬರುವ ವೈಷ್ಣವರು ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನಗಳಿರಬೇಕು, ಕಂಡ ದೇವಸ್ಥಾನಗಳಲ್ಲ. ವೈಷ್ಣವರು ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆಯನ್ನು ಮಾಡುವಂಥ ಯಾರು ಪ್ರತಿಷ್ಠಾಪನೆ ಮಾಡಿದ ಯಾವುದೇ ದೇವತೆಗಳಿರಲಿ, ಗುರುಗಳಿರಲಿ, ದೇವರಿರಲಿ, ಆ ದೇವರ ದರ್ಶನವನ್ನು ತೆಗೆದುಕೊಳ್ಳುವುದೇ ಅಥವಾ ಕನಿಷ್ಠ ಒಪ್ಪಿಗೆಯನ್ನು ಬೇಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ತಪ್ಪು ಕಾಣಿಕೆಯ ರೂಪದಲ್ಲಿ ನಮಸ್ಕಾರವನ್ನು ಮಾಡಿ ಆದರೂ ಹೋಗಲೇಬೇಕು ಎನ್ನುವುದನ್ನು ಈ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾರೆ. ಆಗ ಬಕುಲಾದೇವಿ ಕೇಳ್ತಾಳೆ, ಹಾಗಾದರೆ ಏನಾಗಿದೆ ಪದ್ಮಾವತಿಗೆ, ರಾಜನ ಮಗಳಿಗೆ ಸಮಸ್ಯೆ ಆಗಿದೆ ಅಂತ ಏನಾಗಿದೆ? ಇಲ್ಲ, ಒಬ್ಬ ಕಿರಾತಕನನ್ನು ನೋಡಿದ್ದಾಳೆ, ಬೇಟೆಗಾರನನ್ನು ನೋಡಿ ಮೋಹಿತಳಾಗಿದೆ. ಕೋಸೋ ಕಿರಾತರೂಪಿ, ಅವನು ಯಾರು ಅಂತ ಹೇಳಿದಾಗ, ಸಹಿತ ಪದ್ಮಾವತ್ಯಾಚ ಕದಾಚಿತ್ ವನಮಾಗತಾ. ಆಗ ಪದ್ಮಾವತಿಯ ಜೊತೆಗೆ ಅನೇಕರು ಹೂ ತರುವುದಕ್ಕಾಗಿ ಹೋಗಿದ್ದರು. ಅಲ್ಲಿ ಒಬ್ಬ ಪುರುಷ ಬಂದಿದ್ದ, ವಿಚಿತ್ರವಾದ ಕುದುರೆಯ ಮೇಲೆ ಕುಳಿತುಕೊಂಡು ಬಂದಿದ್ದ. ಅವನನ್ನು ನೋಡಿ ಸ್ವಲ್ಪ ಅವನ ಜೊತೆಗೆ ಏನೋ ಹೆಚ್ಚು ಕಡಿಮೆ ಮಾತನಾಡಿದ್ದಾನೆ. ಮಾತನಾಡಿರೋಣದರಿಂದಾಗಿ ಅವರಲ್ಲಿ ಕಲಹ ಹುಟ್ಟಿಕೊಂಡಿದೆ.
ಜಗಳವಾಗಿದೆ. ಆ ಜಗಳದೊಳಗೆ ಪದ್ಮಾವತಿ ಕಲ್ಲು ತೆಗೆದುಕೊಂಡು ಆ ಕಿರಾತಕನಿಗೆ ಹೊಡೆದಿದ್ದಾಳೆ. ಅವನು ಕಿರಾತಕನ ಕುದುರೆ ಸತ್ತು ಬಿದ್ದಿದೆ. ಆಮೇಲೆ ಬೇಟೆಗಾರ ತನ್ನಟ್ಟಕ್ಕೆ ತನ್ನ ಮನೆಗೆ ಹೊರಟು ಹೋಗಿದ್ದಾನೆ. ಈಚೆ ಇವಳು ಕೂಡ ತಾನು ಮನೆಗೆ ಬಂದು ಬಹಳ ಮನಸ್ಸು ಪೀಡೆಯಾಗಿದೆ, ಅವಳು ಮಲಗಿಕೊಂಡಿದ್ದಾಳೆ. ಅಂದಾಗ ಧರಣಿ ದೇವಿಗೆ ಹಾಗಾದರೆ ಆ ಹುಡುಗ ನಮ್ಮ ಹುಡುಗನೇ ಇರಬಹುದು ಎಂಬುದಾ ಭರವಸೆ ಬರುತ್ತೆ. ಆಗ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಪ್ರಾಪ್ತಂ ಗುರುಂ ಪ್ರಾಣಂ ವಿಭಾಗದಂ. ಅವಳು ಉಸಿರಾಡಿಸುವುದೇ ಕಷ್ಟವಾದಾಗ ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ಕರೆಸ್ತಾರೆ. ಆ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ ಏನಂತೆ, ದುಹಿತಸ್ತೇದ್ಯ ಸಂಕಷ್ಟಂ ನಿಮಿತ್ತಂ ಶೃಣಭೂಮಿಪ ಪುಷ್ಪಾರ್ಥಂ ತು ಗತಾ ಬಾಲ ಭೀತಾ ಪುರುಷ ದರ್ಶನಾತ್. ಒಬ್ಬ ಪುರುಷನನ್ನು ನೋಡಿ ತುಂಬ ಭೀತಳಾಗಿದ್ದಾಳೆ, ಮನಸ್ಸು ಕದಡಿ ಹೋಗಿದೆ. ಆದ್ದರಿಂದಾಗಿ ರುದ್ರದೇವರಿಗೆ ಅಗಸ್ತ್ಯೇಶ್ವರನಾಗಿರ್ತಕ್ಕಂಥ ಅಗಸ್ತ್ಯರಿಂದ ಪೂಜಿತನಾದ ಯಾವ ರುದ್ರದೇವರಿದ್ದಾರೆ, ಹೋಗಿ ರುದ್ರದೇವರಿಗೆ ರುದ್ರೇಕಾದಶ ಸೂಕ್ತಗಳಿಂದ ಚೆನ್ನಾಗಿ ಅಭಿಷೇಕವನ್ನು ಮಾಡಿಸು, ಅದರಿಂದ ಅವಳಿಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಇದರಲ್ಲೂ ಇನ್ನೊಂದು ತಿಳಿಸಿಕೊಟ್ರು, ಕಷ್ಟಗಳು ಆಪತ್ತುಗಳು ಬಂದಾಗ ಎಷ್ಟರ ಮಟ್ಟಿಗೆ ದೇವತೆಗಳ ಬಗ್ಗೆ ದೇವರಲ್ಲಿ ಮೊರೆ ಹೋಗ್ತೇವೆ, ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಅದರಿಂದಲೇ ಕಷ್ಟಗಳಿಗೆ ಪರಿಹಾರದ ಮಾರ್ಗವೂ ಸಿಕ್ಕು ಬರ್ತದೆ. ಈ ಆಕಾಶರಾಜ ಆ ಕಾಡಿನೊಳಗಿರುವ ಶ್ರೀನಿವಾಸನನ್ನು ಹೇಗೆ ಹುಡುಕಬೇಕು, ಯಾರಂತ ಹುಡುಕಬೇಕು, ಹೇಗಂತ ಹುಡುಕಬೇಕು, ತುಂಬ ಕಷ್ಟವಲ್ವೇ? ಹೀಗಿದ್ದಾಗ ನಿನ್ನ ಮಗಳ ಮನಸ್ಸಿಗೆ ಪೀಡೆಯಾಗಿದೆ, ನೀನು ರುದ್ರದೇವರ ವಿಶೇಷವಾಗಿ ಆರಾಧನೆಯನ್ನು ಮಾಡಿದೆ ಅಂತಾದರೆ ಎಲ್ಲ ಕಷ್ಟಗಳು ಪರಿಹಾರವಾಗತ್ತೆ ಅಂತೇಳಿ ಈ ಎಲ್ಲ ದಾಸಿಯರನ್ನು ರುದ್ರದೇವರ ದೇವಸ್ಥಾನಕ್ಕೆ ಕಪಿಲೇಶ್ವರನ ಹತ್ರ ಕೊಟ್ಟು ಕಳಿಸಿದರು. ಶ್ರೀನಿವಾಸ ಹೇಳಿದ ಮಾರ್ಗ ಮಧ್ಯದಲ್ಲಿ ಬರುವ ಕಪಿಲೇಶ್ವರನಿಗೆ ಭೇಟಿಯಾಗು, ದರ್ಶನ ತೆಗೆದುಕೊ ಅಂತೇಳಿ. ಇಬ್ಬರು ಬಂದರು, ಇಬ್ಬರಿಗೂ ಭೇಟಿಯಾಯಿತು, ಇಬ್ಬರ ಕಾರ್ಯವೂ ಒಂದೇ ಆಗಿತ್ತು. ಆ ಇಬ್ಬರು ಕೂಡಿಕೊಂಡು ಸರಳವಾಗಿ ಬಂದರು. ಇಷ್ಟು ಕೆಲಸ ಸುಲಭದೊಳಗೆ ಆಗಿ ಹೋಗುತ್ತೆ. ದೇವತಾರಾಧನೆಯನ್ನು, ದೇವರ ಗುರುಗಳ ಆರಾಧನೆಯನ್ನು ಮಾಡುವುದರಿಂದ ಯಾವುದೂ ಕಷ್ಟ ಎನ್ನುವುದಿರೋದಿಲ್ಲ. ಇಬ್ಬರಿಗೂ ಕಷ್ಟವಿತ್ತು. ಕಾಡಿನೊಳಗಿರುವ ಶ್ರೀನಿವಾಸನನ್ನು ಹುಡುಕುವುದು ಆಕಾಶರಾಜನಿಗೆ ಕಷ್ಟ, ಆಕಾಶರಾಜನ ಪಟ್ಟಣಕ್ಕೆ ಸುಲಭದೊಳಗೆ ಹೋಗೋದು ಬಕುಲಾದೇವಿಗೆ ಕಷ್ಟ. ಅದರೊಳಗೂ ರಾಜನ ಹತ್ರ ಹೋಗಬೇಕು, ರಾಣಿ ಹತ್ರ ಹೋಗಬೇಕು, ಅಷ್ಟೆಲ್ಲ ಹೋಗೋದು ತುಂಬ ಕಷ್ಟದ ಕೆಲಸ. ಆದರೆ ದೇವರ ಆರಾಧನೆಯ, ದೇವತೆಗಳ ಆರಾಧನೆಯ ಕಾನ್ಸೆಪ್ಟ್ ಗಟ್ಟಿಯಾಗಿ ಇರುವಾಗ, ಅವರನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಬೇಕು, ಒಲಿಸಿಕೊಳ್ಳಬೇಕು ಎಂಬುದಾಗಿ ದೃಢವಾದ ಮನಸ್ಸು ಇದ್ದಾಗ ಎಲ್ಲವೂ ಸುಲಭದೊಳಗೆ ಆಗಿ ಬರುತ್ತೆ ಅನ್ನೋದಕ್ಕೆ ಈ ಕಥೆಯೇ ಅತ್ಯಂತ ಜ್ವಲಂತವಾದ ನಿದರ್ಶನ ಎಂಬುದಾಗಿ ನಾವು ತಿಳಿಯಬಹುದು. ಆದ್ದರಿಂದಾಗಿ ಎಂಥ ಕಷ್ಟಗಳು ನಮಗೆ ಬಂದೊದಗಿರಲಿ, ಆಗ ದೇವರಿಗೆ ಶರಣು ಹೋಗೋದು, ದೇವರ ಆರಾಧನೆಯನ್ನು ಇನ್ನೂ ವಿಶೇಷವಾಗಿ ಮಾಡೋದರಿಂದ ಏನಿದೆ, ಕಷ್ಟಗಳೆಲ್ಲ ಪರಿಹಾರಕ್ಕೆ ಸುಲಭವಾದ ಮಾರ್ಗಗಳು ಸಿಕ್ಕು ಬರ್ತದೆ ಎಂಬುದಾಗಿ ತಿಳಿಸ್ತಾರೆ. ಅಲ್ಲ, ರುದ್ರದೇವರ ಹತ್ರ ಯಾಕೆ ಹೋಗಬೇಕು ಅಂತ ಕೇಳಿದಾಗ, ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಮನಸ್ಸಿಗೆ ಅಭಿಮಾನಿನಿ ರುದ್ರದೇವರು, ಮಾತಿಗೆ ಅಭಿಮಾನಿನಿ ಉಮಾದೇವಿ. ಮನಸ್ಸು ಮಾತು ಹೇಗೆ ಒಂದರಲ್ಲಿ ಒಂದು ಬೆರೆತು ಹೋಗಿದೆ, ಹಾಗೆ ಉಮಾಮಹೇಶ್ವರರು ಅರ್ಧನಾರೀನರಾಗಿ ಬೆರೆತು ಹೋಗಿದ್ದಾರೆ. ಅವರ ಚಿಂತನೆ ಉಪಾಸನೆಯಿಂದ ಎಂದಿಗೂ ಪರಿಚಯವಿಲ್ಲದ, ಕಣ್ಣೋಟವಿಲ್ಲದ, ಏನೇನೂ ಸಂಬಂಧವಿಲ್ಲದ ಒಬ್ಬ ಹುಡುಗ, ಒಬ್ಬ ಕನ್ಯಾಮಣಿಯ ಮನಸ್ಸು ಒಂದಾಗಲಿಕ್ಕೆ ಸಾಧ್ಯವಿದೆ, ಅವರ ವಿವಾಹ ಘಟನೆ ಆಗಲಿಕ್ಕೆ ಸಾಧ್ಯವಿದೆ, ಮುಂದಿನ ದಾಂಪತ್ಯ ವೈಭವದಿಂದ ನಡೆಯಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ಉಮಾಮಹೇಶ್ವರ ಆರಾಧನೆ ಚಿಂತನೆ ಏನಿದೆ ಬಹಳ ಅದ್ಭುತವಾದದ್ದು ಎಂಬುದಾಗಿ ತಿಳಿಸ್ತಾರೆ. ಅಹಂ ವೆಂಕಟೇಶಸ್ಯ ದಾಸೀಭೂತಾಸ್ಮಿ ಸಾಂಪ್ರತಂ. ನಾನು ವೆಂಕಟೇಶನ ದಾಸಿ, ಧರಣಿ ರಾಜಭಾರ್ಯೆಯಾದ ಧರಣಿ ದೇವಿ ಹತ್ರ ನನ್ನ ಕಾರ್ಯವಿದೆ. ನಾರಾಯಣಪುರ ದಿವ್ಯವಾಗಿದೆ, ಅಭೇದ್ಯವಾಗಿದೆ, ಪರದೇಶದವರಿಗೆ ಅಲ್ಲಿ ಹೋಗಲಿಕ್ಕೆ ಬಹಳ ಕಷ್ಟವಾಗತ್ತೆ. ಆದ್ದರಿಂದಾಗಿ ನೀವು ನಮ್ಮನ್ನು ಕರೆದುಕೊಂಡು ಹೋಗ್ತೀರೋ ಅಂತ ಪ್ರೀತಿಯಿಂದ ಕೇಳಿದಾಗ ಆ ಎಲ್ಲ ದಾಸಿಯರು ಹೇಳ್ತಾರೆ, ಅವಶ್ಯವಾಗಿ ನಾನು ಕರೆದುಕೊಂಡು ಹೋಗ್ತೇವೆ, ಏನು ವಿಚಾರವನ್ನು ಮಾಡಬೇಡ ಅಂತ ಹೇಳಿ ಬಕುಲಾದೇವಿಯನ್ನು ಆ ಎಲ್ಲ ದಾಸಿಯರು ಕೂಡಿಕೊಂಡು ರುದ್ರದೇವರ ಆರಾಧನೆಯನ್ನು ಮಾಡಿ, ಸೇವೆಯನ್ನು ಮಾಡಿ, ಅಭಿಷೇಕವನ್ನು ಮಾಡಿಸಿ, ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಅಲ್ಲಿಂದ ನಾರಾಯಣಪುರಕ್ಕೆ ಹೊರಡ್ತಾರೆ. ಈಚೆ ದೇವರು ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಇವಲ್ಲಿಗೆ ನನ್ನ ತಾಯಿಯಾದ ಬಕುಲೆಗೆ ಈ ಕೆಲಸ ಸಾಧ್ಯವಾ, ಅವಳು ಸಾಧಿಸಿಕೊಂಡು ಬರುತ್ತಾಳೆಯಾ, ಹಾಗಾದರೆ ಈ ಕೆಲಸ ಸಾಧಿಸುವುದಕ್ಕಾಗಿ ನಾನೇನಾದರೂ ಪ್ಲ್ಯಾನ್ ಮಾಡಬೇಕಾ ಅಂತ ವಿಚಾರವನ್ನು ಮಾಡ್ತಾನೆ ಶ್ರೀನಿವಾಸ. ಹಾಗಾದರೆ ಆ ಶ್ರೀನಿವಾಸ ಏನು ವಿಚಾರವನ್ನು ಮಾಡ್ತಾನೆ, ಏನೆಲ್ಲ ಸಾಧಿಸ್ತಾನೆ,
ಎಷ್ಟು ಬಕುಲಾದೇವಿಗೆ ಮಾರ್ಗವನ್ನು ಸುಲಭ ಮಾಡಿಕೊಡ್ತಾನೆ ಎಲ್ಲವನ್ನು ಕೂಡ ಮತ್ತೆ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು.